ಎಸ್ ಇವತ್ತಿನ TNIT ಅವಾರ್ಡ್ ಫಂಕ್ಷನಲ್ಲಿ, ಮಾಧ್ಯಮ ಅವಾರ್ಡ್ ಫಂಕ್ಷನಲ್ಲಿ ಬೆಸ್ಟ್ ಮೆಟ್ರೋ ರಿಪೋರ್ಟರ್ ಅವಾರ್ಡನ್ನು ಇಬ್ಬರು ಪಡ್ಕೊಂಡಿದ್ದಾರೆ. ಅವರಿಬ್ಬರು ಕೂಡ ಈಗ ನನ್ನ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡ್ಸೋಣ, ಎಷ್ಟು ಖುಷಿಯಾಗಿದ್ದಾರೆ ನೋಡೋಣ. ಹಾಯ್ ಸರ್, ಫಸ್ಟಿಗೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ನಿಮಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮ್ಯಾಮ್. ಎಸ್ ಹೇಳಿ, ಎಷ್ಟು ಖುಷಿ ಆಗ್ತಾ ಇದೆ? ಇದಕ್ಕೆ ಕಾರಣರಾದವ್ರ ಬಗ್ಗೆ ನೆನೆಸ್ಕೊಳ್ಳೋದಾದ್ರೆ, ಬೇಸಿಕಲಿ ಒಬ್ಬ ಮೆಟ್ರೋ ರಿಪೋರ್ಟರ್ ಆತನೊಬ್ಬನ ಶ್ರಮದಿಂದ ಆಗೋದಿಲ್ಲ, ಆತನ ಕುಟುಂಬ, ಆತನ ಸ್ನೇಹಿತರು, ಫೀಲ್ಡ್ನಲ್ಲಿರುವಂಥ ಪ್ರತಿಯೊಬ್ಬರ ಸಾಥ್ನಿಂದ ಆಗುತ್ತೆ. ಸೊ ನನ್ನ ಈ ಒಂದು ಅವಾರ್ಡನ್ನು ನನ್ನ ಜೊತೆ ಹಂಚ್ಕೊಂಡಿರುವಂಥ ಕಾರ್ತಿಕ್ಗೂ ಕೂಡ ಸಮವಾಗಿ ಸಿಕ್ಕಿರೋದ್ರಿಂದ ಅವರಿಗೆ ಕಂಗ್ರ್ಯಾಚುಲೇಟ್ ಮಾಡ್ತೇನೆ. ಅದರ ಜೊತೆಗೆ ಇಲ್ಲಿವರೆಗೂ ಮುಂದೆ ತಳ್ಳಿರುವಂಥ ಪ್ರತಿಯೊಬ್ಬರಿಗೂ, ಕೈ ಹಿಡಿದು ಮೇಲೆತ್ತಿರೋಂಥ ಪ್ರತಿಯೊಬ್ಬರಿಗೂ, ಸುದ್ದಿಗಳನ್ನು ಹಂಚೋವಂಥ ಪ್ರತಿಯೊಬ್ಬರಿಗೂ, ಲೀಡ್ ಮಾಡಿರೋವಂಥ, ಕೆಣಕಿರುವಂಥ, ರೇಗಿಸಿರುವಂಥ ಎಲ್ರಿಗೂ ಕೂಡ ಸಮಾನವಾಗಿ ಸಲ್ಲಿಸಬೇಕು ಅನ್ನೋದು ನನ್ನ ಅಭಿಪ್ರಾಯ. ಬೇಸಿಕಲಿ ಖುಷಿ ಆಗ್ತಾ ಇದೆ. ಆಬ್ವಿಯಸ್ಲಿ ಖುಷಿಯ ಸಂದರ್ಭದಲ್ಲಿ ಖುಷಿ ಆಗುತ್ತೆ. ಈ ಅವಾರ್ಡ್ ಸಿಕ್ಕ ನಂತರ ಮತ್ತೊಂದಿಷ್ಟು ಕೆಲಸಗಳನ್ನು ಮಾಡಬೇಕು, ಜನ ನಮ್ಮನ್ನು ಗುರುತಿಸ್ತಾರೆ ಅನ್ನೋದು ಭಯ ಕೂಡ ಈಗ ಆರಂಭ ಆಗಿದೆ. ಓಕೆ ಸರ್, ನೀವೇನು ಹೇಳ್ತೀರಾ? ಎಷ್ಟು ಖುಷಿ ಆಗ್ತಾ ಇದೆ ಅವಾರ್ಡ್ ರಿಸೀವ್ ಮಾಡ್ಕೊಂಡು ಅಂತ? ಮೇಡಮ್, ಮೆಟ್ರೋ ರಿಪೋರ್ಟರ್ ಅಂತಂದರೆ ಜನರಿಗೆ ತುಂಬ ಹತ್ತಿರದಲ್ಲಿ ಇರ್ತಕ್ಕಂಥವ್ರು, ಜನರ ಸಮಸ್ಯೆಯನ್ನು ಆಲಿಸ್ತಕ್ಕಂಥವ್ರು. ಇಲ್ಲಿ ನಾವು ಜನರ ಸಮಸ್ಯೆಯನ್ನು ಮಾಧ್ಯಮದ ಮುಖಾಂತರವಾಗಿ ಬಗೆಹರಿಸುವಂಥ ಕೆಲಸವನ್ನು ಮಾಡುವಂಥ, ಅದಕ್ಕೆ ತುಂಬ ಹತ್ತಿರ ಇರ್ತಕ್ಕಂಥದ್ದು ಮೆಟ್ರೋ ರಿಪೋರ್ಟ್ರು. ಈ ಒಂದು ಅವಾರ್ಡನ್ನು ವಿಸ್ತಾರದಲ್ಲಿ ಸೀನಿಯರ್ ರಿಪೋರ್ಟರ್ ಆಗಿರ್ತಕ್ಕಂಥ ಅಭಿಯಾನದ ಜೊತೆಗೆ ಹಂಚಿಕೊಂಡಿರ್ತಕ್ಕಂಥದ್ದು ನನಗೆ ತುಂಬ ಖುಷಿ ಆಗ್ತಾ ಇದೆ. ಈ ಒಂದು ಅವಾರ್ಡ್ ಕೊಟ್ಟಿರ್ತಕ್ಕಂಥ TNIT ಅವ್ರಿಗೆ ಆಭಾರಿಯಾಗಿರ್ತೀನಿ. ಸರ್, ಮೆಟ್ರೋ ರಿಪೋರ್ಟಿಂಗ್ ಅಂದರೆ ಈಸಿ ಅಲ್ಲ. ಏನು ಮಳೆ ಬಂತು ಅಂದರೂ ಹೋಗಬೇಕು, ಕ್ರೈಮಲ್ಲಿ ಏನಾದರೂ ಡೆವಲಪ್ಮೆಂಟ್ ಆದರೂ ಮೆಟ್ರೋದವ್ರು ಇದ್ದಾರೆ ಕಳಿಸಿ ಅಂತ ಕಳಿಸ್ತಾ ಇರುವಂಥ ಅನುಭವ ಆಗ್ತಾನೆ ಇರುತ್ತೆ. ಎಷ್ಟು ಡಿಫಿಕಲ್ಟೀಸ್ ಇದೆ ಈ ಒಂದು ಫೀಲ್ಡಲ್ಲಿ, ಮೆಟ್ರೋ ರಿಪೋರ್ಟಿಂಗಲ್ಲಿ ಎಕ್ಸ್ಪೆಷಲಿ? ಡಿಫಿಕಲ್ಟಿ ಅನ್ನೋದಕ್ಕಿಂತ ನಾವು ಅದನ್ನು ಎಂಜಾಯ್ ಮಾಡಿದ್ರೆ ಖಂಡಿತ ಕಷ್ಟ ಅಲ್ಲ. ಈ ಆಟಗಳಲ್ಲಿ ಅಂತ ಕಂಪೇರ್ ಮಾಡಿದಾಗ ನಾವು ಫುಟ್ಬಾಲ್ ಆಗಿರ್ತೀವಿ, ಯಾರು ಯಾವ ಕಡೆ ಓದಿತಾರೋ ಆ ಕಡೆಗೆ ಹೋಗ್ತೀವಿ. ಅಲ್ಲಿಗೆ ಪ್ರತಿಯೊಂದು ಕ್ಷೇತ್ರದ ಬಗ್ಗೆ ಗೊತ್ತಿಲ್ಲದೇನೋ ಒಂದಿಷ್ಟು ಕಲ್ತ್ಕೊಳ್ತೀವಿ. ಹೌದು, ಕೆಲವೊಮ್ಮೆ ಹಬ್ಬಗಳು ಅಂದಾಗ ಮೆಟ್ರೋ ರಿಪೋರ್ಟರ್ಗಳೇ ಹೋಗಬೇಕಾಗತ್ತೆ, ನಮ್ಮ ಮನೆಗಳಲ್ಲಿ ಹಬ್ಬ ಮಾಡಲಿಕ್ಕಾಗಲ್ಲ. ಏನೋ ಎಮರ್ಜೆನ್ಸಿ ಅಂದಾಗ ಬೇರೆ ಕಡೆ ಹೋಗಿರ್ತೀವಿ. ಒಂದಿಷ್ಟು ಸನ್ನಿವೇಶಗಳಲ್ಲಿ ಕಷ್ಟ ಅನಿಸುತ್ತೆ. ಆ ಚಾಲೆಂಜಿಂಗ್ ಟೈಮೇ ನಮ್ಮನ್ನು ರೂಪಿಸುತ್ತೆ ಅಂತ ಪ್ರಾಬಬ್ಲಿ ನಾನು ನಂಬ್ತೀನಿ. ಸೊ ಮೆಟ್ರೋ ರಿಪೋರ್ಟರ್ ಕಾರ್ತಿಕ್ ಹೇಳಿದಾಗೆ ಪ್ರತಿಯೊಬ್ಬರಿಗೂ ಬೇಕಾಗಿರೋನು, ಪ್ರತಿಯೊಬ್ಬರಿಗೂ ಬೇಡದೇ ಇರೋನು ಕೂಡ ಮೆಟ್ರೋ ರಿಪೋರ್ಟರ್ ಆಗಿರ್ತಾರೆ. ಓಕೆ ಸರ್, ನಿಮ್ಮ ತಂಡವನ್ನು ನೆನಪಿಸಿಕೊಳ್ಳೋದಾದರೆ, ಹಾಗೆ ನಿಮಗೆ ಕೈ ಹಿಡಿದು ಎತ್ತಿದವರನ್ನೇ ಯಾರಾದರೂ ನೆನಪಿಸಿಕೊಳ್ಳಿ. ಫೀಲ್ಡಲ್ಲಿ ಪ್ರತಿಯೊಂದು ಚಾನಲ್ನ ಮೆಟ್ರೋ ರಿಪೋರ್ಟರ್ಗಳು ಕೂಡ ಸಾಕಷ್ಟು ಸಹಕಾರವನ್ನು ಕೊಟ್ಟಿರ್ತಾರೆ. ಯಾಕಂತಂದರೆ ನಾವು ಫಸ್ಟ್ ಎಂಟ್ರಿ ಆದಂಥ ಸಂದರ್ಭದಲ್ಲಿ ಸೀನಿಯರ್ ಅಭಿಯಾನ ತುಂಬ ಸಹಾಯ ಮಾಡಿದ್ದಾರೆ. ಪ್ರತಿಯೊಂದು ಕೂಡ ಅಂದರೆ ಮೆಟ್ರೋ ರಿಪೋರ್ಟರಾಗಿ ಬಂದಂಥವನಿಗೆ ಇವ್ರು ಹೇಳಿದಂತೆ ಯಾವುದೇ ಒಂದು ಮೇಜರ್ ನ್ಯೂಸ್ ಆಯಿತು ಅಂತಂದರೆ ಅಲ್ಲಿ ಅವರು ಕಳಿಸುವಂಥದ್ದು, ಅಲ್ಲಿ ಆ ಸುದ್ದಿ ಮಾಡುವಂಥದ್ದು ಚಾಲೆಂಜಸ್ಗಳಿರ್ತವೆ. ಹಾಗಾಗಿ ಎಲ್ಲರ ಸಹಕಾರವೂ ಕೂಡ ಇದೆ. ಒಬ್ಬರೇ ಕೇವಲ ಒಬ್ಬನಿಂದ ಈ ಅವಾರ್ಡನ್ನು ತೆಗೆದುಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಜೊತೆಗೆ ನಮ್ಮ TV5 ಚಾನಲಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಹೆಲ್ಪ್ ಮಾಡಿದೆ. ಇನ್ಪುಟ್ ಇರ್ಬೋದು, ಔಟ್ಪುಟ್ ಇರ್ಬೋದು, ಅವರೆಲ್ಲರೂ ಕೂಡ ಸಹಾಯದಿಂದ ನಾವು ಈ ಒಂದು ಪ್ರಶಸ್ತಿಯನ್ನು ತೆಗೆದುಕೊಂಡಿದ್ದೀವಿ ಅಂತ ಹೇಳ್ತೀನಿ. ಓಕೆ ಸರ್, ಇಬ್ಬರಿಗೂ ಕಂಗ್ರ್ಯಾಚುಲೇಷನ್. ಮತ್ತಷ್ಟು ಅವಾರ್ಡ್ಸ್ ನಿಮ್ಮ ಮುಡಿಗೆ ಇರಲಿ, ಹಾಗೆ ಮತ್ತಷ್ಟು ಇದೇ ಥರ ಕೆಲಸಗಳನ್ನ ಮಾಡಿ ಗುರುತಿಸ್ಕೊಳ್ತಾರೆ. ಥ್ಯಾಂಕ್ ಯು ಸೋ ಮಚ್. TNIT ಮಾಧ್ಯಮ ಅವಾರ್ಡ್ 2024 ಇದರಲ್ಲಿ ಬೆಸ್ಟ್ ಫಿಲಮ್ ರಿಪೋರ್ಟರ್ ಮೇಲ್ ಕ್ಯಾಟಗರಿಯಲ್ಲಿ ಅವಾರ್ಡನ್ನು ವಿನ್ ಆಗಿದ್ದಾರೆ ನಮ್ಮ ಯತೀಶ್ ಅವರು. ಮನೆಯವ್ರ ಜೊತೆ ಮಾತಾಡ್ಸೋಣ, ಹಾಗೆ ಎಷ್ಟು ಖುಷಿಯಾಗಿದ್ದಾರೆ ನೋಡೋಣ. ಹಾಯ್ ಸರ್, ಫಸ್ಟ್ಲಿ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ರಿಷಾ, ಥ್ಯಾಂಕ್ ಯು ಸೋ ಮಚ್. ಹೇಗೆ ಅನ್ನಿಸ್ತಾ ಇದೆ ಸರ್? ಅಫ್ಕೋರ್ಸ್ ತುಂಬ ಖುಷಿ ಆಗ್ತಾಯಿದೆ. ಸೊ ಅವಾರ್ಡ್ ಬಂದಿರೋದು ತುಂಬ ವರ್ಷಗಳಾದ ನಂತರ ಇದನ್ನು ಗುರುತಿಸ್ತಾರಲ್ಲ, ಸೊ ತುಂಬ ಪ್ರೌಡ್ ಅಂತ ಅನಿಸುತ್ತೆ. ವಿ ಫೀಲ್ ಲೈಕ್ ಇನ್ನೂ ಎಷ್ಟು ಜವಾಬ್ದಾರಿ ಬಂದಿತ್ತು ಫೀಲ್ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದು ಅವಾರ್ಡನ್ನು ನನ್ನೆಲ್ಲ ಕೊಲೀಗ್ಸ್ಗೆ, ನಿಮಗೆಲ್ಲರಿಗೂ ಅರ್ಪಿಸ್ತೀನಿ. ನಿಮ್ಮ ಜೊತೆ ಕೆಲಸ ಮಾಡಿದ್ದೀನಿ, ತುಂಬ ಜನ ರಿಪೋರ್ಟರ್ಸ್ ಜೊತೆ ಕೆಲಸ ಮಾಡಿದ್ದೀನಿ. ಸೊ ಇದೆಲ್ಲದನ್ನ ಅವ್ರಿಗೆ ಅರ್ಪಿಸ್ತೀನಿ. ಹಾಗೆಯೇ ನನ್ನ ಲೈಫಲ್ಲಿ ಒಂದು 3 ಜನ ತುಂಬ ಇಂಪಾರ್ಟೆಂಟು. ಏಕೆಂದರೆ ನಾನು ಮೀಡಿಯಾಗೆ ಬರೋಕ್ಕೆ ಕಾರಣ ಪಿಂಕಿ ಚಂದ್ರ ಅಂತ FM ಅಲ್ಲಿ, ಅದಾದಮೇಲೆ ಉಷಾ ಗೌಡ್ರು ಆ್ಯಂಡ್ ರಶ್ಮಿ. ಸೊ ದೀಸ್ 3 ಲೇಡೀಸ್ ಆರ್ ವೆರಿ ಇಂಪಾರ್ಟೆಂಟ್ ಮೈ ಲೈಫ್. ಸೊ ಅವ್ರಿಗೆ ಇದನ್ನು ಕೊಡ್ತೀನಿ, ನನ್ನ ಫ್ಯಾಮಿಲೀಸ್ಗೆ. ಆ್ಯಂಡ್ ಹಾಗೆಯೇ ಕಸ್ತೂರಿ TVಲಿ ಕೆಲಸ ಮಾಡ್ಬೇಕಾದ್ರೆ ರಾಜೇಶ್ ಅಂತ ಇದ್ದರು, ರಾಜೇಶ್ ರಾಜ್ಘಟ್ಟ ಅಂತೇಳಿ, ಅವರು ತುಂಬ ಸಪೋರ್ಟ್ ಮಾಡ್ಯಾರೆ. ಆ್ಯಂಡ್ ಇವಾಗ ರಾಜಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ, ಅಲ್ಲಿ ಶಿವರುದ್ರಪ್ಪ ಆ್ಯಂಡ್ ಶ್ರೀನಿವಾಸ್ ಅಲ್ಕಟ್ಟಿ, ಇವರು ಕೂಡ ತುಂಬ ಸಪೋರ್ಟ್ ಮಾಡ್ಯಾರೆ. ಸೊ ಐ ಆಲ್ವೇಸ್ ಥ್ಯಾಂಕ್ಸ್ ಟು ಎವ್ರಿ ಒನ್. ನನ್ನ ಜರ್ನಿಲಿ ಯಾರೆಲ್ಲ ಸಾಥ್ ಕೊಟ್ಟಿದ್ದಾರೆ, ನನ್ನ ಕೊಲೀಗ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲೀಸ್ ಇರ್ಬೋದು, ಸೊ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮೆಲ್ಲರಿಗೂ ಕೂಡ ಗೊತ್ತಿರಂಗೆ ಯತೀಶ್ ಸರ್ ಹೆಂಗಪ್ಪ ಅಂತಂದರೆ ತುಂಬ ಹಾರ್ಡ್ ವರ್ಕರ್, ತುಂಬ ವರ್ಷಗಳಿಂದ ಫಿಲಮ್ ರಿಪೋರ್ಟರ್ ಆಗಿ ಗುರುತಿಸ್ಕೊಂಡಿದ್ದಾರೆ. ಪಾಪ ನನಗೆ ಅನ್ಸೋ ಪ್ರಕಾರ ಅವ್ರಿಗೆ ತುಂಬ ಲೇಟಾಗಿ ಅವಾರ್ಡ್ ಸಿಕ್ತು ಅಂತ ಅನ್ಸುತ್ತೆ. ಆಮೇಲೆ ಇನ್ನೊಂದು ವಿಚಾರ ಏನಂತಂದರೆ, ಯತೀಶ್ ಅವರು ಎಲ್ಲ ಹೀರೋಯಿನ್ಗಳ ಮೋಸ್ಟ್ ಫೇವ್ರೇಟ್ ರಿಪೋರ್ಟರ್ ಅಂತಲೇ ಹೇಳ್ಬೋದು. ತುಂಬ ಜನ ಹೀರೋಯಿನ್ಸ್ ಯತೀಶ್ ಅವ್ರನ್ನ ತುಂಬ ಇಷ್ಟಪಡ್ತಾರೆ. ಸರ್, ನಮ್ಮ ಫಿಲಮ್ ಇಂಡಸ್ಟ್ರಿಯಲ್ಲಿ ಸ್ಟಾರ್ಸ್ಗಳು ಕೂಡ ನಿಮಗೆ ಸಪೋರ್ಟಿವ್ ಆಗಿದ್ದರು, ತುಂಬ ಜನ ತುಂಬ ಕ್ಲೋಸಾಗಿ ಕೂಡ ಇದ್ದಾರೆ. ಸೊ ಎಲ್ಲವೂ ಕೂಡ ಕಾರಣ ಆಗುತ್ತೆ. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ? ಅಫ್ಕೋರ್ಸ್ ಒಂದು ವಿಚಾರ ಹೇಳಲೇಬೇಕು ನಾನು ಆ್ಯಕ್ಚುಲಿ ಈ ಟೈಮಲ್ಲಿ.
ನಾವೆಲ್ಲ ಚಿಕ್ಕ ಹುಡುಗರ್ಬೇಕಾದ್ರೆ ಮಹಾಲಕ್ಷ್ಮಿ ನಾನು ಸಿಕ್ಕಾಪಟ್ಟೆ ಫ್ಯಾನ್ ನಾವೆಲ್ಲ ಆಗ ಅಫ್ಕೋರ್ಸ್ ಇವಾಗಲೂ ಫ್ಯಾನು ನಾ ಎಷ್ಟೋ ಸಲ ಅವ್ರು ಮೀಟ್ ಮಾಡಬೇಕು ಅವ್ರು ಮಾತಾಡಿಸ್ಬೇಕು ಅಂದ್ಕೊಂಡು ಯೋಚನೆ ಮಾಡ್ತಿದ್ದು ಆ್ಯಂಡ್ ಇವನ್ ಗಣೇಶ್ ಸರ್ ಅವ್ರನ್ನೆಲ್ಲ ಸೊ ಇವಾಗ ಅವ್ರ ಹತ್ರ ಅವಾರ್ಡ್ ತೊಗೊಳ್ತಿರೋದು ವೆರಿ ಹ್ಯಾಪಿ ಆ್ಯಕ್ಚುಲಿ ಆ್ಯಂಡ್ ಏನಾಗುತ್ತೆ ಅಂದರೆ ಕೆಲಸ ಮಾಡಬೇಕು ಅವ್ರ ಜೊತೆ ಕ್ಲೋಸ್ ಇರಬೇಕಾಗತ್ತೆ ಅಥವಾ ನಾವು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಆಗೋಗ್ಬಿಡ್ತೀವಿ ನಾವೆಲ್ಲ ಸೊ ನಾವು ಅವ್ರ ಕುಟುಂಬ ಜೊತೆ ಅಂದರೆ ನಾವು ಹೆಚ್ಚು ಸಮಯನ ನಮ್ಮನೆ ಜೊತೆ ಕಳೆಯೋದಕ್ಕಿಂತ ಅವ್ರ ಜೊತೆ ಹೆಚ್ಚು ಕಳೀತಾ ಇರ್ತೀವಿ ಸ್ಟಾರ್ಸ್ ಜೊತೆಗೆ ಅಥವಾ ಸಿನಿಮಾದಲ್ಲಿ ಕೆಲಸ ಮಾಡೋ ಜೊತೆ ನಾವು ಟೈಮ್ನ ಸ್ಪೆಂಡ್ ಮಾಡ್ತಾ ಇರ್ತೀವಿ ಇವನ್ ಬೆಳಗ್ಗೆ ಹೋದರೆ ಸಂಜೆ ನೈಟ್ವರೆಗೂ ಅವ್ರ ಜೊತೆ ಇರ್ತೀವಿ ಸೊ ಮನೆಗೆ ಹೋದ್ರೂ ಕೂಡ ಕೆಲಸ ಮಾಡ್ತಿರ್ತೀವಿ ನೀವು ಎಲ್ಲಿದ್ದೀರಾ ಏನು ಮಾಡ್ತಿದ್ದೀರಾ ಸೊ ಇದೇನಾಯ್ತು ವಿಚಾರ ಯಾವ ಸಿನಿಮಾ ಮಾಡ್ತೀರಾ ಅದನ್ನು ಕೇಳ್ತಾನೆ ಇರ್ತೀವಿ ವಿ ಆರ್ ಕೀಪ್ ಆನ್ ಕಾಲಿಂಗ್ ದೇಮ್ ಆ್ಯಕ್ಚುಲಿ ಸೊ ಹಂಗಾಗಿ ಈ ಒಂದು ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ನನ್ನ ಲೈಫಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಮೈ ಲೈಫ್ ಆ್ಯಕ್ಚುಲಿ ಸೊ ಅಫ್ಕೋರ್ಸ್ ನೀವು ಹೇಳ್ದಂಗೆ ಅವ್ರಿಗೆಲ್ಲರೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಇಡೀ ಸಿನಿಮಾ ಇಂಡಸ್ಟ್ರಿಗೆ ನನಗೆ ಥ್ಯಾಂಕ್ಸ್ ಹೇಳ್ತೀನಿ ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತಷ್ಟು ಅವಾರ್ಡ್ ನಿಮ್ದಾಗಲಿ. ಥ್ಯಾಂಕ್ ಯು ಸೊ ಮಚ್ ಒನ್ಸ್ ಅಗೇನ್. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಕ್ಷಾ. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ ಫಸ್ಟ್ಲಿ. ವಾಟ್ ಯು ವಾಂಟ್ ಟು ಟೆಲ್ ಎಟ್ ದಿಸ್ மூமெண்ட்? தேங்க் யூ. டிஎன் மீடியா அவார்டு தமிழ்நாடு சவுத் இந்தியனுடைய செய்தியாளர்களை தேர்வு செய்து வழங்கியிருக்காங்க. இது ரொம்ப ஒரு மகிழ்ச்சியான ஒரு தருணமாக இருக்குது. குறிப்பாக செய்தியாளர்கள் பல்வேறு தளங்களில் தங்களுடைய குடும்பங்களையும் குழந்தைகளையும் பெற்றோர்களையும் சரியாக பராமரிக்கக்கூட முடியாத சூழ்நிலையிலெல்லாம் பல கட்டங்களில் பணியாற்றுறாங்க. இயற்கை பேரிடர்களில், விபத்துக்களில், குற்றங்கள் சார்ந்த செய்திகளில், அரசியல் சார்ந்த நிகழ்வுகளில் பல்வேறு தளங்களுக்கு இரவு பகல் பாராமல் தொடர்ந்து மக்களுக்காக, அதாவது சாதாரணமாக இருக்கக்கூடிய அடித்தட்டு மக்களுக்காக, விவசாயிகளுக்காக, தொழிலாளர்களுக்காக, நெசவாளர்களுக்காக, விவசாயிகளுக்காக தொடர்ந்து பல கட்டங்களுடைய பிரச்சனைகள்லாம் பேசக்கூடிய வேலைகளை செய்யக்கூடிய ஒரு பணியாக அவருடைய அர்ப்பணிப்பு இருக்கிறது. சமூகம் சார்ந்த மிகப்பெரிய ஒரு தாக்கத்தை ஏற்படுத்தக்கூடிய பணியை செய்தியாளர்கள் ஒவ்வொரு கணமும் மேற்கொள்கிறாங்க. அப்படிப்பட்ட செய்தியாளர்களை தேர்வு செய்து இந்த விருது வழங்கக்கூடிய இந்த நிறுவனத்தை சார்ந்த ரகு அவர்களுக்கும் அதில் பணியாற்றக்கூடியவர்களுக்கும் அதே போல் அந்த நிறுவனத்தில் இருக்கக்கூடிய ஊழியர்கள் அனைவருக்கும் இந்த நேரத்தில் நான் நன்றி சொல்லிக்கிறேன். குறிப்பாக நான் சார்ந்திருக்கக்கூடிய நியூஸ் ஜே தொலைக்காட்சியில் தேர்வு செய்யப்பட்டு இந்த விருதுக்கு என்னை அனுப்பினதுக்கு அந்த நிறுவனத்துக்கும் நான் நன்றி சொல்கிறேன். குறிப்பாக இந்த செய்தியாளர்களுடைய பின்னால் அவருடைய குடும்பம், தாய், தந்தை, அதே போன்ற மனைவி, அந்த குழந்தைகள் எல்லாமே இருக்கிறாங்க. அவங்களுடைய அர்ப்பணிப்பும் அவர்களோடு சேர்ந்து இருக்கிறது. செய்தியாளர்களுடைய பணி என்பது ஒரு எந்தவித எதிர்பார்ப்பும் இல்லாமல் ஒரு பனைமரம் மாதிரி அவருடைய பணி என்பது இருக்கிறது. பனைமரம் என்பது சாதாரணமாக பார்க்கக்கூடாது. அது ஒரு கற்பக விருட்சம். ஒரு பனைமரம் என்பது அதனுடைய மரத்தினுடைய பகுதிகள் வீடு கட்டுவதற்கு பயன்படுகிறது, நார் பயன்படுகிறது, ஓலை பயன்படுகிறது, காய் பயன்படுகிறது, பழம் பயன்படுகிறது, கிழங்கு பயன்படுகிறது. இப்படி அந்த பனை எப்படி முழுமையாக ஒரு மனிதனுக்கு பயன்படுகிறதோ, வெள்ளமாக, பதநீராக, இன்னும் பிறவாக பயன்படுகிறதோ, அதுபோன்ற ஒரு செய்தியாளன் என்பவன் சமூகத்திற்கு பல்வேறு தளங்களில் இருக்கக்கூடிய மக்களுக்காக பயன்படக்கூடிய ஒரு அர்ப்பணிப்பு உணர்வோடு செயல்படக்கூடிய ஒரு பணியாகத்தான் செய்தியாளருடைய பணி இருக்கிறது என்பது முக்கியத்துவம் வாய்ந்ததாக பார்க்க முடிகிறது. அந்த மாதிரியாக பணி செய்யக்கூடிய செய்தியாளர்களை தேர்வு செய்து வழங்கக்கூடிய இந்த நிறுவனத்தினுடைய விருதுகளுக்கும் நிறுவனத்திற்கும் இந்த நேரத்தில் நான் நன்றி சொல்ல கடமைப்பட்டிருக்கேன். நன்றி மேடம். Thank you so much and all the very best.